ಕಳೆದ ಒಂದು ವಾರದಿಂದ ಕಾಫಿ ಕಣಿವೆ ರಾಜ್ಯ ಬಿಜೆಪಿ ವಕ್ತಾರ ಸಿಟಿ ರವಿಯದ್ದೇ ಮಾತು. ಯಾಕಂದರೆ ಒಂದು ತಿಂಗಳಿಂದ ಅವರು ಜಿಲ್ಲೆಯಲ್ಲಿ ಕಾಣಿಸ್ತಾ ಇಲ್ವಂತೆ. ಜಿಲ್ಲೆಯಲ್ಲಿ ಸರಣಿ ಸಮಸ್ಯೆಗಳಿದ್ದು ಪ್ರತಿಭಟನೆಗಳು ನಡೀತಾ ಇವೆ. ಇದಕ್ಕೆಲ್ಲ ಉತ್ತರಿಸಬೇಕಾದ ಶಾಸಕರು ಮಾತ್ರ ನಾಪತ್ತೆಯಾಗಿದ್ದಾರೆ. ಇದು ಕ್ಷೇತ್ರದ ಜನತೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮೀಡಿಯಾದ ಮುಂದೆ ನಿಂತು ಸದಾ ರಾಜಕೀಯದ ಬಗ್ಗೆ ಮಾತನಾಡುತ್ತಿದ್ದ ರಾಜ್ಯ ಬಿಜೆಪಿ ವಕ್ತಾರ ಸಿಟಿ ರವಿ ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ. ಕಳೆದ ಒಂದು ತಿಂಗಳಿಂದ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ನವೆಂಬರ್ 1ರಂದು ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಭಾಗವಹಿಸಿದ ನಂತರ ಎಲ್ಲಿಯೂ ಭಾಗವಹಿಸಿಲ್ಲ. ಸಿಟಿ ರವಿಯವರ ಆಪ್ತ ವಲಯದ ಪ್ರಕಾರ ಅವರು ನಾಗಪುರದಲ್ಲಿ ನಡೆಯುತ್ತಿರುವ RSS ಬೈಠಕ್ಗೆ ತೆರಳಿದ್ದಾರೆ. ಜಿಲ್ಲೆಯಲ್ಲಿ ಹಲವು ಸಮಸ್ಯೆಗಳಿವೆ. ಈ ನಡುವೆ ಈ ಬೈಠಕ್ ಅವಶ್ಯಕತೆ ಇತ್ತೇ ಎನ್ನುವ ಪ್ರಶ್ನೆ ಸಾರ್ವಜನಿಕರದ್ದು. ಜೈಲ್ ರೋಡ್ನ ಹೊಡೆದಿದ್ದಾರೆ, ಗುಂಡಿ ಬಿದ್ದಿದ್ದಾವೆ, ಗುಂಡಿ ಮುಚ್ಚಾಗಿಲ್ಲ, ಕಡೂರು ಮಂಗಳೂರು ರೋಡ್ನಲ್ಲಿ ವೆಹಿಕಲ್ ತಿರುಗಾಗಿಲ್ಲ. ಇಂಥ ಸಮಸ್ಯೆಯನ್ನು ಇಟ್ಕೊಂಡು ಇವರು ಭೂಗತರಾಗಿರೋದು ಅದೇನು ಯಾವ ಒಂದು ಉದ್ದೇಶ ಇಟ್ಕೊಂಡು ಈ ಥರ ಭೂಗತರಾಗಿದ್ದಾರೋ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಆಗಲಿ ತಿಳಿಸಿದವರು ಎಲ್ಲಿದ್ದಾರೆ ಅಂತ ಹುಡುಕಾರು ಕೊಡಬೇಕಾಗ್ತದೆ. 3rd ಇಯರ್ OTC ನಾಗ್ಪುರದಲ್ಲಿ ನಡೀತಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು 7ನೇ ತಾರೀಕು ನಮ್ಮ ಚಿಕ್ಕಮಗಳೂರು ನಗರಕ್ಕೆ ಆಗಮಿಸಿ ವಿವಿಧ ಕಾರ್ಯಕ್ರಮದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ವಿರೋಧ ಪಕ್ಷಗಳು ಕೂಡ ಉಗ್ರ ಟೀಕೆಯನ್ನೇ ಮಾಡಿವೆ. ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಗೆ ಉತ್ತರಿಸಬೇಕಾದ ಶಾಸಕರು ಭೂಗತರಾಗಿದ್ದಾರೆ ಅನ್ನೋ ಟೀಕೆಗಳು ಕೇಳಿಬಂದಿವೆ. ಅಷ್ಟೇ ಅಲ್ಲ, ಸಿಟಿ ರವಿ ಬೈಠಕ್ಗೆ ತೆರಳಿಲ್ಲ, ಬದಲಾಗಿ ಅಕ್ರಮವಾಗಿ ಸಂಪಾದನೆ ಮಾಡಿರುವ ಆಸ್ತಿ ಮತ್ತು ಹಣವನ್ನು ಹೊರದೇಶದಲ್ಲಿಡಲು ತೆರಳಿದ್ದಾರೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿವೆ. ಬಿಜೆಪಿ ವಕ್ತಾರರು ಮತ್ತು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿಟಿ ರವಿಯವರು ಕಳೆದ ಒಂದು ತಿಂಗಳಿಗೂ ಮೇಲ್ಪಟ್ಟು ಕ್ಷೇತ್ರದಿಂದ ನಾಪತ್ತೆ ಆಗಿದ್ದಾರೆ. ಮತ್ತು ಎಲ್ಲೂ ಮೀಡಿಯಾದಲ್ಲೂ ಕೂಡ ಅವ್ರನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ದಿನನಿತ್ಯ ಪದೇ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಿದ್ದಂಥ ಸಿಟಿ ರವಿ ಎಲ್ಲಿ ಊರು ಬಿಟ್ಟು ಹೋಗಿದ್ದಾರೋ, ಓಡಿ ಹೋಗಿದ್ದಾರೋ ಅಥವಾ ಎಲ್ಲಾದರೂ ಕತ್ತು ಕೂತಿದ್ದಾರೋ ನಮಗೆ ಗೊತ್ತಿಲ್ಲ. ಅಕಾಲಿಕ ಮಳೆಯಿಂದ ನಷ್ಟಕ್ಕೊಳಗಾಗಿರುವ ಕೃಷಿಕರಿಗೆ ಹಾಗೂ ಬೆಳೆಗಾರರಿಗೆ ಪರಿಹಾರ ಒದಗಿಸುವುದು ಶಾಸಕ ಸಿಟಿ ರವಿ ಜವಾಬ್ದಾರಿ. ಆದರೆ ಕಳೆದ ಒಂದು ತಿಂಗಳಿಂದ ಕಾಣಿಸದಿರುವುದು ವಿಪರ್ಯಾಸವೇ ಸರಿ. ಆಲ್ದೂರು ಕಿರಣ್, ಸುವರ್ಣ ನ್ಯೂಸ್ 24/7, ಚಿಕ್ಕಮಗಳೂರು.